ಇವೆಲ್ಲ ಇದನ್ನ ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ಕೊಡೋದಾದ್ರೆ ಇಲ್ಲ ತೆಗೆದಾಕ್ಬಿಡಿ, ಇದರೆಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಖರ್ಚು ಆದಾಯಕ್ಕಿಂತ ಜಾಸ್ತಿ. ಡಿ ಫಾಲೋ ಮೀ. ನೀವೇನು ತಪ್ಪು ಬರೆದು ಬಿಡ್ಬಿಡಿ ಆಮೇಲೆ. ಏನ್ ಹೇಳಿ, ನಾ ಹೇಳದ್ ಹೇಳಿ. ಮಲೆನಾಡು ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ, ಮಳೆ ಬರ್ತದೆ, ಲ್ಯಾಂಡ್ ಸ್ಲೈಡ್ ಆಗ್ತದೆ. ಇದಕ್ಕೂ ಸ್ವಲ್ಪ ಗ್ರಾಂಟ್ ಕೊಡಿ ಅಂತೇಳಿ 371K ಅದನ್ನ ಮಾಡಿದೀವಿ ನಾವು. ಮಾಡಿ 10 ವರ್ಷ ಆಯ್ತು. 10 ವರ್ಷದಿಂದ ನಮ್ಗೆ ₹1 ಬಂದಿಲ್ಲ. ಅದಕ್ಕೂ ಗ್ರಾಂಟ್ಸ್ ಕೊಡಿ ಅಂತೇಳಿ. 14ನೇ ಹಣಕಾಸಿಗಿಂತ 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ 4.7% ಹಾರಿಜಾಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಆಗಿದೆ. ದಟ್ ಮೀನ್ಸ್ ಟು ಸೇ 1.1% ಕಡಿಮೆ ಆಗಿದೆ. ಅದರಿಂದ ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ನಮಗೆ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ 68,000 ಕೋಟಿ ಮತ್ತೆ ಸ್ಪೆಷಲ್ ಗ್ರಾಂಟ್ಸ್ ನಮಗೆ 5,495 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸಲಿಕ್ಕೋಸ್ಕರ 5,495 ಕೋಟಿ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ. ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳು, ಸರೋವರಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ. ಒಟ್ಟು 11,495. ಒಟ್ಟು 68,000 ಪ್ಲಸ್ 11,495. ಸುಮಾರು 80,000 ಕೋಟಿಯಷ್ಟು ನಮಗೆ ಕಡಿಮೆ ಆಗಿದೆ 5 ವರ್ಷ. 80,000 ಕೋಟಿ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ವೆರಿ ಬಿಗ್ ಅಮೌಂಟ್ ಅಲ್ವಾ? ಅದಕ್ಕೆ ನಮ್ಗೆ ಆತರ ಆಗ್ಬಾರದು, ಅದನ್ನ ಅನ್ಯಾಯ ಆಗ್ಬಾರ್ದು ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ನಾವು ಟೋಟಲ್ ಪಾಪ್ಯುಲೇಷನ್ ನಲ್ಲಿ 5% ಇದ್ದೀವಿ. ಕರ್ನಾಟಕದ ಪಾಪ್ಯುಲೇಷನ್ ನಲ್ಲಿ ಅಲ್ಲ, ದೇಶದ ಪಾಪ್ಯುಲೇಷನ್, ಸಾರಿ, ಕಂಪ್ಯಾರಿಸನ್ ದೇಶದ ಪಾಪ್ಯುಲೇಷನ್ ನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ 5%. ನಾವು ಜಿಡಿಪಿಗೆ 8.7% ಕೊಡ್ತಾ ಇದ್ದೀವಿ ಕಾಂಟ್ರಿಬ್ಯೂಷನ್. 11-12ರಲ್ಲಿ 7.6% ಇದ್ದದ್ದು, 11-12ರಲ್ಲಿ 7.6% ಇದ್ದದ್ದು, ಈಗ 8.7% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಜಿಡಿಪಿಗೆ ಜಾಸ್ತಿ ಕೊಟ್ಟರು ಕೂಡ ನಮಗೆ ಆಮೇಲೆ ಜಿಎಸ್ಟಿ ನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಜಿಡಿಪಿ ನಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. ಜಿಎಸ್ಟಿ ಕಲೆಕ್ಷನ್ ನಲ್ಲಿ ವಿ ಆರ್ 2 ಇನ್ ದಿ ಕಂಟ್ರಿ. ಅದರಿಂದ ಗ್ರೋತ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡಿ. ಯಾವ ರಾಜ್ಯ ಹೆಚ್ಚು ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ, ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಅದನ್ನು 45% ಮಾಡಿಬಿಟ್ಟಿದ್ದೀವಿ, ಅದನ್ನು 20% ಮಾಡಿ. ಆಮೇಲೆ ಈ ಇದೆಯಲ್ಲ ಡಿಪಿಸಿಟ್ ಗ್ರಾಂಟ್ ಕೇರಳಕ್ಕೆ ಕೊಟ್ಟಿದ್ದಾರೆ, ಬೇರೆ ಇನ್ನೊಂದು ಆಂಧ್ರ ಕೊಟ್ಟಿದ್ದಾರೆ, ತಮಿಳುನಾಡಿಗೂ ಕೊಟ್ಟಿದ್ದಾರೆ. ಇವೆಲ್ಲ ಇದನ್ನ ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ಕೊಡೋದಾದ್ರೆ ಇಲ್ಲ ತೆಗೆದಾಕ್ಬಿಡಿ, ಇದರೆಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್ ಅಂತ ಇರ್ತದೆ.
ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಪ್ಲಸ್ ಖರ್ಚಿಗಿಂತ ಜಾಸ್ತಿ ಆದಾಯ ಬಲ್ಲ. ರೆವಿನ್ಯೂ ಸರ್ಪ್ಲಸ್ ಖರ್ಚಿಗಿನ್ನ ಆದಾಯ ಜಾಸ್ತಿ, ರಿಸೀಟ್ಸ್ ಜಾಸ್ತಿ. ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ಆದಾಯ ಖರ್ಚಿಗಿಂತ ಖರ್ಚು ಆದಾಯಕ್ಕಿಂತ ಜಾಸ್ತಿ. ಡಿ ಫಾಲೋ ಮೀ? ನೀವೇನು ತಪ್ಪು ಬರ್ತು ಬಿಡ್ಬಿಡಿ ಆಮೇಲೆ. ಇಲ್ಲ ಏನ್ ಹೇಳಿ, ನಾ ಹೇಳಂತ ಹೇಳಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಕ್ಯಾಪಿಟಲ್ ವರ್ಕ್ಸ್ ಮಾಡಬೇಕಾದ್ರೆ 1,15,000 ಕೋಟಿ ಬೇಕು. 1,15,000 ಕೋಟಿ ಬೇಕು. ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಕೇಳಿ ಅದನ್ನು ಕನ್ಸಿಡರ್ ಮಾಡಬೇಕು. ಬೆಂಗಳೂರು ಇಸ್ ಎ ಮೋಸ್ಟ್ ಸಿಟಿ, ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ, ಅದನ್ನು ಕೊಡಿ ಅಂತ ಹೇಳಿ. ಮತ್ತೆ ಮಲ್ನಾಡ್ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ, ಮಳೆ ಬರ್ತದೆ, ಲ್ಯಾಂಡ್ ಸ್ಲೈಡ್ ಆಗ್ತದೆ. ಇದಕ್ಕೂ ಸ್ವಲ್ಪ ಗ್ರಾಂಟ್ ಕೊಡಿ ಅಂತ ಹೇಳಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ರೀಜನ್ 371J 371J ಅದನ್ನ ಮಾಡಿದೀವಿ ನಾವು. ಮಾಡಿ 10 ವರ್ಷ ಆಯ್ತು. 10 ವರ್ಷದಿಂದ ನಮ್ಗೆ ₹1 ಬಂದಿಲ್ಲ. ಅದಕ್ಕೂ ಗ್ರಾಂಟ್ಸ್ ಕೊಡಿ ಅಂತ.